ಮಾಮ್ ಹೋಗಿದ್ದು ಜೈ ಮನೆಗ. ಮನೇಲಿ ಈ ವಿಷಯನ ನನ್ನ ಹತ್ರ ಹೇಳ್ಬೋದಿತ್ತಲ್ಲ. ಅಷ್ಟಕ್ಕೂ ಯಾಕೆ ಮುಚ್ಚಿಡೋದು? ಮಾಮ್ಗೆ ತಲೆ ಕೆಟ್ಟಿದೆ ಅನ್ಸತ್ತೆ. ಏನ್ ಮಾಡ್ತಿದ್ದಾಳೋ ಅರ್ಥನೇ ಆಗ್ತಿಲ್ಲ. ನಿತ್ಯ ಹೊರಟೋದ್ಲು. ಇವಾಗ ಗಂಗಾ ಹತ್ರ ಹೋಗ್ತೀನಿ. ಕಾರ್ ಕೀಸ್ ಇಲ್ಲಿ ಕೊಡು ಕಂದ. ಇನ್ನು ಸ್ವಲ್ಪ ಹೊತ್ತು ನಿಮ್ಮ ಅತ್ತೆ ಜೊತೆ ಆಡ್ತೀನಿ. ಗಂಗಾ ಹತ್ರ ಹೋಗ್ಲಿಲ್ವ ಜಯ್? ನಮ್ಮ ಅತ್ತೆ ಕಾಡಿಕ್ಕಿಲ್ ಕೂತ್ಕೊಂಡು ನಮ್ಮ ಜೊತೆನೆ ಬಂದ್ರು ಆಂಟಿ. ಅದಕ್ಕೆ ವಾಪಸ್ ಬಂದ್ಬಿಟ್ವಿ. ನೀವು ಗಂಗಾ ಹತ್ರ ಹೋಗ್ಲಿಲ್ವಾ ಅತ್ಗೆ? ಹೋಗ್ಬೇಕಾದ್ರೆ ನಿತ್ಯ ನನ್ನ ಫಾಲೋ ಮಾಡಿದ್ಲು, ಅದಕ್ಕೆ ಇಲ್ಲಿಗೆ ಬಂದೆ. ಇಲ್ಲಿ ನಾವು, ಅಲ್ಲಿ ನೀವು. ಯಾರು ಗಂಗಾ ಹತ್ರ ಹೋಗಕ್ಕಾಗ್ಲಿಲ್ಲ. ಈ ಚಂದ್ರಿಕಾ ನಿತ್ಯ ಇಂದ ನಾವು ಗಂಗಾನ ಮಿಸ್ ಮಾಡ್ಕೋತಿದ್ದೀವಿ. ಡೋಂಟ್ ವರಿ ಚಿಕ್ಕಮ್ಮ, ನಮಗೆ ಅಲ್ಲಿಗೆ ಹೋಗೋಕ್ಕಾಗ್ಲಿಲ್ಲ ಅಂದ್ರೇನು, ಗಂಗನ ಮಕ್ಕಳನ್ನ ಇಲ್ಲಿಗೆ ಕರ್ಸೋಣ. ಇವರೇನು ಬೆಳಿಗ್ಗೆ ಫೋನ್ ಮಾಡ್ತಿದ್ದಾರೆ? ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ನಣಿ. ಹೊರಡ್ತಿದ್ದೀರಾ ಸರ್? ಇಲ್ಲ ನಣಿ, ಇವತ್ತು ನಾವು ಅಲ್ಲಿಗೆ ಬರ್ತಿಲ್ಲ. ಗಂಗನ ಮಕ್ಕಳನ್ನ, ಮೀನಾಕ್ಷಿನ, ಕೇಶವನ್ನ ಕರ್ಕೊಂಡು ನೀನೇ ಇಲ್ಲಿಗೆ ಬಾ. ಅಲ್ಲಿಗೆ ಹೇಗೆ ಬರೋದು ಸರ್? ಹೇಳಿದ್ ಮಾಡು ನಣಿ. ಹೇಗಾದ್ರೂ ಅವ್ರನ್ನ ಕರ್ಕೊಂಡು ಬಾ ಅಷ್ಟೇ. ಇಲ್ಲ ಅಂದ್ರೆ ಗೊತ್ತಲ್ಲ, ನಿನ್ ಕೆಲಸ ಇರಲ್ಲ. ಬಾಯ್. ಅದಲ್ಲ ಸರ್. ನಡೀರಿ ಆಂಟಿ. ಆವತ್ತು ನಾನು ಉಸಿರಾಡ್ದ ಹಾಗೆ ಮಾಡಿ ನನ್ಗೆ ಹಿಂಸೆ ಕೊಡ್ತೀಯಾ? ಇವತ್ತು ನಿನ್ಗದೇ ಶಿಕ್ಷೆ ಅನುಭವಿಸು. ಅಯ್ಯೋ, ಡಿಕ್ಕಿ ಓಪನ್ನೇ ಆಗ್ತಿಲ್ವಲ್ಲ. ಲಾಕ್ ಮಾಡಿಬಿಟ್ರೆ ಏನು? ಅಯ್ಯೋ, ಇವಾಗ ನನ್ನ ಪರಿಸ್ಥಿತಿ ಏನು? ಅಯ್ಯೋ, ಹೇಗೆ ತಪ್ಪಿಸ್ಕೊಳ್ಳೋದು? ಏನಳಿಮಯ್ಯ, ಮನೆಗೆ ಬಂದ್ಬಿಟ್ಟೆ. ಇವತ್ತು ದೀಕ್ಷೆ ಮಾಡ್ತಿಲ್ವಾ? ಮೂಡಿರ್ಲಿಲ್ಲ ಮಾವ. ನಡೀರಿ ಅತ್ಗೆ. ಇವ್ರೇನೋ ಬಂದ್ರು, ಚಂದ್ರಿಕಾ ಬಂದಿಲ್ಲ ಅಂದ್ರೆ ಅನ್ಸುತ್ತೆ. ಓಹೋ, ಅಯ್ಯಯ್ಯೋ, ಬರ್ತಿಲ್ಲ ಚಂದ್ರಿಕಾ. ಇವಾಗ ಹೇಗೆ? ಏನೋ ಒಂದ್ ಮಾಡಿ ಓಪನ್ ಮಾಡಿ. ಬಾ, ಹೇಗೆ ಓಪನ್ ಮಾಡೋದು? ತಲೆ ಉಪಯೋಗಿಸಿ ಪೌಡ್ರು. ಬೇಗ ನನ್ನ ಹೊರಗಡೆ ಬರೋ ಹಾಗೆ ಮಾಡಿ.
ಏನಪ್ಪ ಏನೋ ಟೆನ್ಷನ್ ಅಲ್ಲಿ ಇದ್ದೀರಾ? ದೊಡ್ಡ ಸಮಸ್ಯೆಲಿ ಸಿಕ್ಕಾಕೊಂಡಿದ್ದೀನಿ ಕಣೋ ಕೇಶವ. ಆ ಸಮಸ್ಯೆ ಏನು ಹೇಳ್ರಿ? ಚಿಟ್ಕೆ ಹೊಡೆದಂಗ್ ಕೇಶವ ಪರಿಹಾರ ಮಾಡ್ತಾನೆ. ಇದು ಇವನ್ ಕೂಡ ಮಾಡಕ್ಕಾಗದೇ ಇರೋ ಸಮಸ್ಯೆ ಕಣೆ. ಮೊದ್ಲು ಪ್ರಾಬ್ಲಮ್ ಏನು ಅಂತ ಹೇಳಿ ಅಪ್ಪ. ಜೈ ಸರ್ ಕಾಲ್ ಮಾಡಿದ್ರು ಕಣೋ, ನಮ್ಮನ್ನೆಲ್ಲ ಅವ್ರ ಮನೆಗ್ ಬರಕ್ ಹೇಳಿದಾರೆ. ಇದೊಂದ್ ಪ್ರಾಬ್ಲಮ್ ಅಪ್ಪ, ಇದಕ್ಕ ನೀವು ಟೆನ್ಷನ್ ಆಗ್ತಿರೋದು? ಹೌದು ರೀ, ಇದಷ್ಟಕ್ಕೂ ಸಮಸ್ಯೆನೇ ಅಲ್ಲ. ನಾವು ಸರ್ ಮನೆಗೆ ಹೋಗೋದು ಸಂತೋಷನೇ ಅಲ್ವಾ? ನಾವು ಅಂದ್ರೆ ಗಂಗಾ ಮೇಡಮು ಅಭಿ ದಿವ್ಯ ಜೊತೆ ಕಣೆ. ಎಲ್ಲರನ್ನು ಕರ್ಕೊಂಡ ಮನೆಗ್ ಬಾ ಅಂತ ಸಾರ್ ಆರ್ಡರ್ ಮಾಡಿದ್ದಾರೆ. ಹಾಗಾದ್ರೆ ಇನ್ನೂ ಒಳ್ಳೇದು. ನಾವ್ ಮಾತ್ರನೇ ಹೋದ್ವಿ ಅನ್ಕೊಳ್ಳಿ, ಗಂಗಾ ಮೇಡಮ್ಗೆ ಬೋರ್ ಆಗತ್ತೆ. ಜೊತೆಗೆ ಇವತ್ತು ಸರಿಯಾಗಿ ಬರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂತಾರೆ. ಅವರು ಬೇಜಾರ್ ಮಾಡ್ಕೊಳ್ದಾಗೆ ಮೇಡಮ್ ಅವ್ರನ್ನ ದಿವ್ಯನ ಕರ್ಕೊಂಡು ಹೋಗ್ತೀವಿ, ಅಭಿನೇ ಕರ್ಕೊಂಡು ಹೋಗೋದು. ಹೌದಪ್ಪ, ಜಯಂಕಲಿ ಮನೆಗ್ ಬಂದ್ರೇನೆ ಅಭಿ ಅಡ್ಡ ಬರ್ತಾನೆ ಅಂತದ್ರಲ್ಲಿ ಆ ಮನೆಗ್ ಬಾ ಅಂದ್ರೆ ನಿಜವಾಗ್ಲೂ ಒಪ್ಕೊಳಲ್ಲ. ಇದ್ ನಿಜವಾಗ್ಲೂ ಪ್ರಾಬ್ಲಮ್. ಅಂಕಲ್, ಏನೋ ಸಮಸ್ಯೆ ಅಂತಿದ್ದೀರಾ? ನಿನ್ನಿಂದಾನೇ ಕಣಪ್ಪ. ನನ್ ಜೊತೆ ಏನು ಆಂಟಿ ಸಮಸ್ಯೆ? ಅಂದ್ರೆ ಜೈ ಸರ್ ನಮ್ಮನ್ನೆಲ್ಲ ಅವ್ರ ಮನೆಗ್ ಬರಕ್ ಹೇಳಿದ್ದಾರೆ. ಬರಕ್ ಹೇಳಿದ್ರೆ ಹೋಗೋಣ. ಅಭಿ ಯಜಮಾನ್ರೆ. ಹೌದು ಕೇಶವ, ಯಾವಾಗ್ಲೂ ಅವನೇ ನಮ್ಮ ಮನೆಗೆ ಬರೋದು. ನಾವು ಕೂಡ ಅವ್ರ ಮನೆಗೆ ಹೋಗೋಣ. ನೀನೇನಪ್ಪ ಈ ಮಾತು ಹೇಳ್ತಿರೋದು? ನಮಗೂ ಸ್ವಲ್ಪ ಚೇಂಜ್ ಇರತ್ತಲ್ವಾ ಆಂಟಿ? ನೀವು ರೆಡಿಯಾಗಿ ಹೋಗಿ, ನಾನು ಅಮ್ಮ ದಿವ್ಯ ರೆಡಿ ಆಗ್ತೀವಿ. ನಾಣಿ ಅಂಕಲ್, ಕಾರ್ ಕಳ್ಸಕ್ಕೆ ಅವನು ಕಾಲ್ ಮಾಡಿ ಹೇಳಿ, ಓಕೆ? ಅಯ್ಯೋ ಏನ್ರಿ? ಅಪ್ಪ, ಮೀನಾಕ್ಷಿ, ಒಂದ್ಸರಿ ನನಗೆ ಗಿಲ್ಲೆ ಸಾಲಿಲ್ಲ. ಕೇಶವ, ನೀನ್ ಕೂಡ ಗಿಲ್ಲೋ? ಇದು ನಿಜನೇ, ಕನ್ಸಲ್ಲ, ಇದು ನಿಜನೇ. ಅಭಿ ಅವರು ಇಷ್ಟು ಸುಲಭವಾಗಿ ಒಪ್ಕೊಂತಾರೆ ಅಂತ ನಾನ್ ಕೂಡ ಅನ್ಕೊಂಡಿರ್ಲಿಲ್ಲ ರೀ. ಕಾಲ ಕೂಡ್ ಬಂದ್ರೆ ಹೀಗೆ ಇರುತ್ತೆ ಕಣೆ. ನನ್ಗೆ ಯಾಕೋ ನಮ್ಮ ಹಣೆ ಬರ ಕೆಟ್ಟಿದೆ ಅಂತ ಡೌಟ್ ಬರ್ತಿದೆ ಅಪ್ಪ. ಮೂರ್ಖ, ಶತಮೂರ್ಖ ನೀನು, ನಿನ್ನ ಡಬ್ಬ ಹನುಮಾನನು. ಲೇ, ಒಳ್ಳೇದಾಗ್ಬೇಕಿದ್ರೆ ಅಪಶಕ್ನ ಮಾತಾಡ್ತೀಯಲ್ಲೋ ದರಿದ್ರದವನೇ. ಹೋಗಿ ಬೇಗ ರೆಡಿಯಾಗೋ. ನೀನು ಕೂಡ ನಡಿ. ಅಪ್ಪ ಅಪ್ಪ, ಅಲ್ಲಿ ಅಭಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬೇಕು, ಅವಾಗ ನೋಡ್ಕೊಳ್ತೀನಿ ನಿನ್ ವಿಷಯನ. ಅಮ್ಮ ದಿವ್ಯಾ, ಅಮ್ಮ ಏನು? ಬೇಗ ರೆಡಿಯಾಗಿ ಹೊರಗಡೆ ಹೋಗೋಣ. ಎಲ್ಲಿಗಭಿ? ಅವನ ಮನೆಗೆ. ಅವ್ರೇಲ್ ಬರ್ತಿದ್ದಾರೆ ಅಲ್ವಾ? ಬರ್ತಿಲ್ಲ, ನಾವೇ ಅಲ್ಲಿಗೆ ಹೋಗ್ತಿದ್ದೀವಿ. ನಾಣಿ ಅಂಕಲ್ ಕೂಡ ಬರ್ತಿದ್ದಾರೆ. ನೀವಿಬ್ರು ರೆಡಿ ಆದರೆ ಎಲ್ಲರೂ ಸೇರಿ ಕಾರಲ್ಲಿ ಹೋಗೋಣ. ಏನು ಹಾಗೆ ನೋಡ್ತಿದ್ದೀರಾ? ಅಭಿ, ಏನಾಯ್ತು ಇವತ್ತು ನಿನಗೆ? ಹೌದಣ್ಣ, ಹೊಸ ರೀತಿಲಿ ವರ್ತಿಸ್ತಿದ್ಯಾ. ಯಾವಾಗ್ಲೂ ಆ ಮನೆಗೆ ಹೋಗ್ಬೇಡ ಅನ್ನೋನು ಇವಾಗ ನೀನೇ ರೆಡಿ ಆಗೋ ಅಂತಿದ್ಯಾ. ಅವನು ಇಲ್ಲಿಗೆ ಬಂದರು, ನಾವು ಅಲ್ಲಿಗೆ ಹೋದ್ರು. ನಿನಗೆ ಸಂತೋಷ ಅಲ್ವಾ ಅಮ್ಮ? ಅಂದ್ರೆ ಅಮ್ಮನಿಗೋಸ್ಕರ ಒಪ್ಕೊಂಡಿ ಅಣ್ಣ? ನಿನಗೋಸ್ಕರ ಕೂಡ. ಆ ಮನೆಗೆ ಹೋಗೋದು ಅಂದರೆ ನಿನಗೆ ತುಂಬ ಇಷ್ಟ ಅಲ್ವಾ? ನಾನು ಒಳ್ಳೆ ಅಣ್ಣ, ಥ್ಯಾಂಕ್ ಯು. ನಾನು ಕೂಡ ನಿನಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಬ್ಬಿ. ನನ್ನ ಅರ್ಥ ಮಾಡ್ಕೊಂಡಿದ್ಯಾ. ರಾತ್ರಿ ಅಂದ ಮಾತುಗಳಿಗೆ ಎಲ್ಲಿ ಬೇಜಾರು ಮಾಡ್ಕೊಂಡಿದ್ಯೋ ಅನ್ಕೊಂಡೆ. ಕೋಪ ಮಾಡ್ಕೊಂಡು ಸುಮ್ಮನೆ ಇರ್ತೀಯ, ಊಟ ಮಾಡಲ್ಲ ಅನ್ಕೊಂಡಿದ್ದೆ. ಹೇಗಾದ್ರೂ ಈ ಮನೆ ಖಾಲಿ ಮಾಡ್ಬೇಕು ಅಂತ ಹಠ ಮಾಡ್ತೀಯಾ, ಒತ್ತಾಯ ಮಾಡ್ತೀಯಾ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಬೇಗ ನಿನ್ನಲ್ಲಿ ಬದಲಾವಣೆ ಬಂದಿರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಅಬ್ಬಿ. ನಿನ್ನ ಸಂತೋಷನೇ ನನ್ನ ಸಂತೋಷ ಅಮ್ಮ. ನೀವಿಬ್ಬರು ನೋವು ಪಡ್ತಿದ್ರೆ ನಾನು ನೋಡೋಕ್ಕಾಗಲ್ಲ ಅಮ್ಮ. ಹಾಗೇನೆ ನಿಂಗೆ ಯಾರ ನೋವು ಕೊಟ್ಟರೆ ಸುಮ್ಮನೆ ಇರಲ್ಲ. ಅವನು ಈ ಮನೆಗೆ ಯಾಕೆ ಬರ್ತಿದ್ದಾನೆ, ಅವನ ಉದ್ದೇಶ ಏನು, ಆ ಮನೆಗೆ ಹೋಗಿ ತಿಳ್ಕೊಬೇಕು. ಅದಕ್ಕೆ ಒಪ್ಕೊಂಡೆ.
ಗಂಗನ ಮಕ್ಕಳನ್ನ ಇಲ್ಲಿಗೆ ಬರೋಕ್ ಹೇಳಿದ್ದೀನಿ. ನಿಮ್ಮ ಅತ್ತೆ ಮಾವನೂ ಇಲ್ಲೇ ಇದ್ದಾರೆ. ನಿತ್ಯ ಕೂಡ ನನ್ನ ಮೇಲಿನ ಡೌಟಿಂದ ಫಾಲೋ ಮಾಡ್ತಿದ್ದಾಳೆ. ಇವ್ರು ಇಲ್ಲಿರ್ಬೇಕಾದ್ರೆ ಅವ್ರನ್ನ ಹೇಗೆ ಕರೆಸ್ತೀಯ ಜೈ? ಹೌದು ಕಂದ, ಗಂಗಾ ಬದುಕಿದಾಳೆ ಅನ್ನೋ ವಿಷಯ ನಮಗ್ ಗೊತ್ತಿದೆ ಅಂತ ನಿಮ್ಮ ಅತ್ತೆ ಮಾವನ್ ಗೊತ್ತಿಲ್ಲ. ಗಂಗಾನ್ ಸಾಯಿಸಿದೀನಿ ಅಂತ ನಿತ್ಯ ಅನ್ಕೋತಿದ್ದಾಳೆ. ಈ ಟೈಮಲ್ಲಿ ಗಂಗಾ ನಮ್ಮ ಮನೆಗೆ ಬರೋದು ಸೇಫೇನಾ? ಇವತ್ತು ಗಂಗಾನ ಭೇಟಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಅನಾವಶ್ಯಕವಾಗಿ ಕೇಳಿ ಹೊಸ ಸಮಸ್ಯೆಗಳನ್ನ ಯಾಕೆ ತಂದ್ಕೋಬೇಕು? ಇಲ್ಲ ಅಜ್ಜಿ, ಇನ್ನೊಂದು ವಾರದಲ್ಲಿ ಮದುವೆ ಮಾಡ್ಕೋತೀನಿ ಅಂತ ನಿತ್ಯನಿಗೆ ಮಾತು ಕೊಟ್ಟಿದ್ದೀನಿ. ಅದೇ ಒಂದು ವಾರದಲ್ಲಿ ಗಂಗನಿಗೆ ಹಳೆದ್ನೆಲ್ಲ ನೆನಪು ಮಾಡಲಿಲ್ಲ ಅಂದರೆ ಅದಿನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ಅದಕ್ಕೆ ಗಂಗನ ಪ್ರತಿದಿನ ಭೇಟಿ ಮಾಡಬೇಕು, ಹಳೆದನ್ನ ನೆನಪು ಮಾಡಬೇಕು. ಕರೆಕ್ಟ್ ಜೈ. ಆದ್ರೆ ಇಷ್ಟು ಹರ್ಡಲ್ಸ್ ಮಧ್ಯ ಗಂಗಾ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗತ್ತಾ? ಇವರಿಂದ ಗಂಗಾನ ಹೇಗೆ ಬಚ್ಚಿಡೋದು? ಹೈಡ್ ಮಾಡಬಾರ್ದು ಆಂಟಿ, ಇವ್ರನ್ನ ಅವಾಯ್ಡ್ ಮಾಡೋಣ. ನಮ್ಮ ದಾರಿಯಿಂದ ಅವ್ರನ್ನ ಬೇರೆ ದಾರಿಗೆ ಕಳ್ಸೋಣ. ಬೇರೆ ದಾರಿ ಅಂದ್ರೆ ಅವ್ರನ್ನ ಇಲ್ಲಿಂದ ಕಳ್ಸ್ಬಿಡೋದ ಜೈ? ಚಂದ್ರಿಕಾ ರಾಮಕೃಷ್ಣನ ಇಲ್ಲಿಂದ ದೂರ ಕಳಿಸ್ಬೇಕು. ನಿತ್ಯ ಇಲ್ಲಿಗೆ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಅಷ್ಟೇ ಅಲ್ವಾ ಜೈ? ಎಕ್ಸಾಕ್ಟ್ಲಿ ಅಜ್ಜಿ. ಇವ್ರಿಲ್ಲಿ ಇರದೆ ಹೋದ್ರೆ ಗಂಗನ ಈಸಿಯಾಗಿ ಇಲ್ಲಿಗೆ ಕರೆಸ್ಬೋದು. ಹಾಗಾದ್ರೆ ನಿತ್ಯ ವಿಷಯನ ನಾನು ನೋಡ್ಕೋತೀನಿ ಜೈ. ಅವಳನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡ್ತೀನಿ. ಗುಡ್ ಆಂಟಿ. ಈವ್ನಿಂಗ್ವರೆಗೂ ನಿತ್ಯನ ಹೇಗಾದರೂ ಲಾಕ್ ಮಾಡಿ. ಹಾಗಾದ್ರೆ ಚಂದ್ರಿಕಾ ಅತ್ತಿಗೆ ಮತ್ತೆ ಅಣ್ಣನ ನಾನು ದೂರ ಕರ್ಕೊಂಡು ಹೋಗ್ತೀನಿ. ಗಂಗಾ ಮನೆಗೆ ಬಂದಾಗ ನೀವಿಲ್ಲ ಅಂದ್ರೆ ಹೇಗೆ ಚಿಕ್ಕಮ್ಮ? ಏನೋ ಒಂದ್ ಮಾಡಿ ಅವರನ್ನ ಯಾವ್ದೋ ಒಂದ್ ಜಾಗದಲ್ಲಿ ಬಿಟ್ಟು ಬರ್ತೀನಿ ಬಿಡು ಜೈ. ಸೂಪರ್ ಚಿಕ್ಕಮ್ಮ. ನಮಗೋಸ್ಕರ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಾ. ಇದೇನತ್ಗೆ, ಗಂಗಾ ನಿಮಗ್ ಮಗ ಮಗಳಾಗಿ ನೋಡ್ಕೊಳ್ಳೋದು ಎಷ್ಟು ಜನ ಹೆಣ್ಮಕ್ಳಿಗೆ ಸಾಧ್ಯ ಹೇಳು? ದೇವ್ರು ನಿನ್ಗೆ ಒಳ್ಳೆ ಮನ್ಸು ಕೊಟ್ಟಿದ್ದಾನೆ. ನೀವ್ ಕೂಡ ಏನಜ್ಜಿ, ಇದು ನನ್ ಜವಾಬ್ದಾರಿ. ಓಕೆ ಜೈ, ನಾನು ಹೋಗಿ ನಿತ್ಯ ವಿಷಯ ನೋಡ್ಕೋತೀನಿ. ಓಕೆ ಆಂಟಿ. ನಾನು ಆ ಡಿಕೆ ಮ್ಯಾಟರ್ ನೋಡ್ಕೋತೀನಿ ಸರಿ ಜೈ. ಚಿಕ್ಕಮ್ಮ. ಗಂಗಾ ಮಕ್ಕಳು ಈ ಮನೆಗೆ ಇವತ್ತು ಬರ್ತಾ ಇದ್ದಾರಲ್ವಾ, ಏನ್ ಮಾಡ್ತೀಯ ಜೈ? ಇದು ಗಂಗನ ಮನೆ ಅಜ್ಜಿ. ಗಂಗಾ ಓಡಾಡಿರೋ ಮನೆ. ಈ ಮನೆಯಲ್ಲಿ ಪ್ರತಿ ಹೆಜ್ಜೆ, ಪ್ರತಿ ಗೋಡೆ, ಪ್ರತಿ ಕೋಣೆ, ಪ್ರತಿ ಗಿಡ ಈ ಮನೆ ಗಂಗನ್ನ ನೋಡಿ ಮಾತಾಡುತ್ತೆ. ಕಣ್ಣಿಗೆ ಕಾಣಿಸ್ತಿರೋ ವೈಬ್ರೇಷನ್, ಕಿವಿಗಳಿಗೆ ಕೇಳಿಸ್ತಿರೋ ವೈಬ್ರೇಷನ್ ಗಂಗನಿಗೆ ತಾಗತ್ತೆ ಅಂತ ನನ್ನ ಆಸೆ. ಗಂಗನಿಗೆ ಇದು ತನ್ನ ಮನೆ ಅಂತ ಗೊತ್ತಾಗತ್ತೆ ಅನ್ನೋ ಆಸೆ. ಮರ್ತೋಗಿರೋ ಹಳೆ ನೆನಪುಗಳು ವಾಪಸ್ ಬರುತ್ತೆ ಅನ್ನೋ ಆಸೆ. ಅದಕ್ಕೆ ಗಂಗನ ಇಲ್ಲಿ ಕರೆಸ್ತಿದ್ದೀನಜ್ಜಿ. ಇಲ್ಲಿರೋ ಯಾವುದಾದ್ರೂ ಒಂದು ಗಂಗನ್ಗೆ ಹಳೆದು ನೆನಪು ಮಾಡಿದ್ರೆ ಸಾಕು, ನಾವು ಗೆದ್ದ ಹಾಗೆ. ಇದು ನಮ್ಮ ಮನೆ ಅಲ್ಲ ಅಜ್ಜಿ, ಗಂಗನ್ ಹೃದಯ, ಗಂಗನ್ ಅಂತರಂಗ, ಅವಳ ಅಂತಃಪುರ, ಅವಳ ರಾಜ್ಯ. ಇಲ್ಲಿ ಕಾಲಿಡ್ತಿರೋ ಅಂತ ಆ ರಾಣಿಗೆ ಭವ್ಯ ಸ್ವಾಗತ ಕೋರೋಣ, ಹಳೆದನ್ನ ನೆನಪು ಮಾಡೋಣ. ಹಾಗೆ ಆಗ್ಲಿ ಜೈ. ನಿನ್ ಸಂಕಲ್ಪಕ್ಕೆ ಆ ದೇವ್ರ ಸಹಾಯ ಮಾಡ್ಲಿ ಅಂತ ಬೇಡ್ಕೋತೀನಿ. ಬೇಗ ಓಪನ್ ಮಾಡು, ಓಪನ್ ಮಾಡು. ಬರ್ತಿಲ್ಲ ಕಣೆ.
ಯಾರಾದ್ರೂ ಬಂದ್ರು ಅಂದ್ರೆ ನನ್ನ ಕತೆ ಗೋವಿಂದ. ಏನೋ ಒಂದ್ ಮಾಡಿ ನನ್ನ ಹೊರಗಡೆ ಬರೋ ತರ ಮಾಡಿ ಪೌಡ್ರು. ಅದೇ ಕೆಲಸ ಮಾಡ್ತಿದ್ದೀನಿ ಕಣೆ. ಡಿಕ್ಕಿ ಹೊಡಿಯೋಣ ಅಂದ್ರೆ ಸೌಂಡ್ ಆಗತ್ತೇನೋ ಅನ್ನೋ ಭಯ. ಏನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ. ಪೌಡ್ರು, ಮನೆ ಒಳಗ್ ಹೋಗಿ ಜೈಗೇನೋ ಒಂದ್ ಹೇಳಿ ಕಾರ್ ಕಿಸ್ ತಗೊಂಡ್ ಬನ್ನಿ. ಅಷ್ಟೇ ಅಂತೀಯಾ? ಅಬ್ಬಾ, ತಕ್ಷಣ ಆ ಕೆಲಸ ಮಾಡ್ರಿ. ಇಲ್ಲ ಅಂದ್ರೆ ಮೇಲ್ ಹೋಗೋ ತರ ಇದೀನಿ. ಲಾ 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 ಲಾ. ಅಣ್ಣ, ಇನ್ನು ಇಲ್ಲೇ ಇದ್ದೀರಲ್ಲ, ಏನ್ ಮಾಡ್ತಿದ್ದೀರಾ? ಸಮಯಕ್ಕೆ ಬಂದೆ ತಂಗಿಯಮ್ಮ. ಆ ಕಾರ್ ಕೀ ಕೊಡು. ಆ? ಯಾಕಣ್ಣ? ಹಾಗೆ ತಿರ್ಗಿಸಿದ್ರೆ ಎಲ್ಲಾದ್ರೂ ಬಿದ್ದೋಗುತ್ತಮ್ಮ. ಹುಷಾರಾಗಿ ಇಟ್ಕೋತೀನಿ. ಅಗತ್ಯ ಇಲ್ಲ ಅಣ್ಣ, ನನಗೆ ಕಾರಲ್ಲಿ ಸ್ವಲ್ಪ ಕೆಲಸ ಇದೆ. ಏನ್ ಕೆಲ್ಸನಮ್ಮ? ಡ್ರೈವಿಂಗ್ ಕಲ್ತ್ಕೋತೀನಿ. ಈ ವಯಸ್ಸಲ್ಲಿ ನಿಂಗೆ ಎಂತ ಹಣೆ ಬರಹನೆ, ಈಗಷ್ಟೇ ಕಲ್ತಿದ್ ಸಾಲಲ್ವಾ? ಏನಣ್ಣ, ಏನೋ ಮೈಂಡ್ ವಾಯ್ಸ್ ಅಂತಿದ್ದೀರಾ? ಹೇಳಿದ್ದು ನಾನಲ್ಲಮ್ಮ, ಅವಳು. ನನ್ನೇ ಸಿಕ್ಕಾಕಿಸ್ತಿದ್ದಿಲ್ಲ ಪೌಡ್ರು. ಡಿಕ್ಕಿ ಕಡೆ ತೋರಿಸ್ತಿದ್ದೀರಲ್ಲ, ಒಳಗೆ ಯಾರಾದ್ರೂ ಇದ್ದಾರಾ? ಡಿಕ್ಕಿಲಿ ಯಾರು ಇರ್ತಾರಮ್ಮ? ಹೆಚ್ಚು ಅಂದ್ರೆ ಸ್ಟೆಪ್ನಿ ಇರುತ್ತೆ. ಆದ್ರೂ ಈ ಏಜಲ್ಲಿ ನಿನ್ಗೆ ಡ್ರೈವಿಂಗ್ ಯಾಕಮ್ಮ? ಆಕ್ಸಿಡೆಂಟ್ ಆಗುತ್ತೆ ಅಲ್ವಾ? ಪರವಾಗಿಲ್ಲ ಅಣ್ಣ, ನಮ್ಮ ಹತ್ರ ಕಾರ್ಗೇನು ಕೊರತೆನಾ? ಡ್ರೈವರ್ಸ್ಗೆ ಕೂಡ ಕೊರತೆ ಇಲ್ಲ ಅಲ್ವೇನಮ್ಮ? ನೀನು ಹಿಂದೆ ಕೂತ್ಕೊಂಡ್ರೆ ಆರಾಮಾಗಿ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಲ್ವಾ? ಎಷ್ಟು ದಿನ ಅಂತ ಅವ್ರ ಮೇಲೆ ಡಿಪೆಂಡ್ ಆಗಿ ಸಂಬಳ ಕೊಟ್ಟು ನಮ್ಮ ಜೀವನನ ಅವ್ರ ಕೈಯಲ್ಲಿಡೋದು ಹೇಳಿ ಅಣ್ಣ? ಯಾವತ್ತಿಗಾದರೂ ನನ್ನ ಕೈಯಲ್ಲಿ ಸ್ಟೇರಿಂಗು, ಕಾಲ್ ಕೆಳಗೆ ಕ್ಲಚ್ ಇರಬೇಕು ಅನ್ನೋದು ನನ್ನ ಆಸೆ. ನಾನೇ ಸ್ವಂತವಾಗಿ ಡ್ರೈವಿಂಗ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅಯ್ಯೋ, ನಿನ್ ಕೋರ್ಕೆಗಷ್ಟು ಬೆಂಕಿ ಇಡೋ ಯಾವ್ದು ನಿನ್ ಕೋರ್ಕೆ? ಸ್ವಂತವಾಗಿನ ಆ ಜಾಣ್ಮೆನ ಏನೋ ಕಿಚನಲ್ಲಿ ತೋರಿಸಿ ಒಳ್ಳೆ ಅಡುಗೆನ ಮಾಡ್ದೇನೆ ಮಧ್ಯದಲ್ಲಿ ಕ್ಲಚ್ ಗೇರ್ಸ್ ನಿನ್ಗೆ ಯಾಕಮ್ಮ? ನಾನು ಅಡುಗೆ ಮನೆಗೆ ಸೀಮಿತ ಆಗಬೇಕು ಅನ್ಕೊಂಡಿಲ್ಲ ಅಣ್ಣ. ಇಷ್ಟು ದಿನ ಫುಡ್ ಮಾಡೋದಕ್ಕೆ ಸೀಮಿತ ಆಗಿದೆ, ಆದ್ರೆ ಈಗ ಫಾರ್ಮುಲಾ ನಂಬರ್ 1 ರೇಸರ್ ಆಗ್ಬೇಕು ಅನ್ಕೊಂಡಿದ್ದೀನಿ. 600 ಆದ್ರೂ ಸರಿ, 150 ಆಕ್ಸಿಡೆಂಟ್ ಆದ್ರೂ ಸರಿ, ನಾನ್ ಡ್ರೈವಿಂಗ್ ಕಲೀಲೇಬೇಕು, ಕಾರು ಓಡಿಸ್ಲೇಬೇಕು. ಅಯ್ಯೋ, ಇವತ್ತೇಳು ನನ್ನ ಸಾಯಿಸೋ ತರ ಇದ್ದಾಳಲ್ಲ. ಬೇಗ ಏನೋ ಒಂದ್ ಮಾಡು ಪೌಡ್ರು. ಸರಿನಮ್ಮ, ನಾನು ನಿನ್ ಪಕ್ಕದಲ್ಲಿ ಕೂತ್ಕೊಂಡು ನಿನಗೆ ಡ್ರೈವಿಂಗ್ ಕಲಿಸ್ತೇನೆ. ಬೇಕಾಗಿಲ್ಲ ಅಣ್ಣ, ನಾನು ಏಕಲವ್ಯೆ. ಸೋಲೋ ಡ್ರೈವಿಂಗ್ ಸೋ ಬೆಟರ್. ಅಯ್ಯಯ್ಯೋ, ನೋಡಿದ್ರ ಅಣ್ಣ ಹೇಗ್ ಸ್ಟಾರ್ಟ್ ಮಾಡಿದೆ? ಸ್ಟಾರ್ಟ್ ಮಾಡಿದೆ ಸರಿನಮ್ಮ, ಎಲ್ಲಿ ಸ್ಟಾಪ್ ಮಾಡ್ತೀಯಾ? ಗೊತ್ತಿಲ್ಲ ಅಣ್ಣ. ಆಲ್ ದ ಬೆಸ್ಟ್ ಹೇಳಿ. ಅವಳು ಸಾವಿಗೆ ತಂಗಿಯಮ್ಮ. ಯಾರ ಸಾವಿಗೆ? ಅದೇ ಕಾರು ಸಾವಿಗ ಅಂತ. ಹೌದು, ಇದು ಕಾರಿಗೆ ಬಂದಿರೋ ಸಾವು. ಅಯ್ಯಯ್ಯೋ, ತಂಗಿಯಮ್ಮ ಚಂದ್ರಿಕಾನ ಸಾಯಿಸೋ ತರ ಇದ್ದಾಳೆ. ಅಬ್ಬೋ, ಬೇಗ ಏನೋ ಒಂದು ಮಾಡಬೇಕು.